ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತು ಮಂಗಳವಾರ ಬೆಳಗ್ಗೆ 7:20 ಬಂದತಿ. ಈಗ ವ್ಲಾಗ್ನ ಶುರು ಮಾಡತ್ತೇನೆ. ಚಿಂಟುನ್ ಸ್ಕೂಲ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಟೆನ್ಷನ್ ಇರಲಿಲ್ಲ ನಾಷ್ಟ ಮಾಡೋದೆಲ್ಲ. ಮತ್ತು ನೋಡ್ರಿ, ಈಗ ರೀಸ್ಟಾಕ್ ಮಾಡಿಸ್ಬೇಕು. ಎಲ್ಲ ಸೀರೆ ಖಾಲಿ ಆಗಕ್ಕೆ ಬಂದಾವ ಆಲ್ರೆಡಿ. ಇನ್ನೂ ತರ್ಸಕ್ಕೆ ಆರ್ಡ್ರ್ ಕೊಟ್ಟಿದ್ದೆ ನಾನು, ಹೊಸ ಹೊಸ ಪ್ಯಾಟರ್ನ್ ಒಳಗೆ. ದೀಪಾವಳಿ ಹಬ್ಬಕ್ಕೆಲ್ಲ ಭಾಳ ಜನ ಹೇಳತ್ತಿದ್ರು ಹೊಸ ಹೊಸ ಪ್ಯಾಟರ್ನ್ ಒಳಗೆ ತರಿಸ್ರಿ ಅಂತ. ಹಂಗೆ ಶ್ರೇಯಸನ್ ಕಾಲೇಜ್ ಆಲ್ರೆಡಿ ಶುರು ಆಗೈತಿ. ಸೋಮವಾರದಿಂದ ಹೊಂಟಾನವ. ಮತ್ತು ಅವ್ನು 8:30 ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಇಲ್ಲ. ಚಿಂಟುಂದು ಇಲ್ಲ ಅಂದರೆ ಟೆನ್ಷನ್ನೇ ಇಲ್ಲ. ಚಿಂಟುನ್ ಸ್ಕೂಲ್ ಇದ್ಬಿಟ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರ್ತಾವಂತ ಹೇಳ್ಬೋದು. ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡತ್ತಿದ್ನಿ. ಅವನಿಗೆ ಒಂದು ದಿವಸ ಎಕ್ಸಾಮ್ ಇದ್ದರೆ ಇನ್ನೊಂದು ದಿವಸ ಸ್ಟಡಿ ಹಾಲಿಡೇ ಕೊಟ್ಟಾರ ಚಿಂಟುಗೆ. ಹಾಗಾಗಿ ಇನ್ನೂ ನಿದ್ದೆ ಮಾಡತ್ತಿದ್ದ. ಎಬ್ಬಿಸಿ ಇನ್ನು ಅವನಿಗೂ ಓದ್ಸಕ್ಕೆ ಕೂರಿಸ್ಬೇಕು ನಾನು. ಆಮೇಲೆ ಇವತ್ತು ನೋಡ್ರಿ, ನಾಷ್ಟ ಮಾಡೋಕ್ಕೆ ನಾನು ಶಾವ್ಗೆ ಉಪ್ಪಿಟ್ಟಂತ ಪ್ಲ್ಯಾನಿಂಗ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಕುಕ್ಕರ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ, ಆಮೇಲೆ ಸಾಸಿವೆ ಚಿಟಾಪಟ ಆದಮೇಲೆ ಸ್ವಲ್ಪ ಕಡಲೆಬೇಳೆ, ಹಂಗೆ ಉಳ್ಳಾಗಡ್ಡಿ, ಬೀನ್ಸು, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ ಮತ್ತು ತುರ್ಕೊಂಡಿರುವಂಥ ಸ್ವಲ್ಪ ಶುಂಠಿ ಸೇರಿಸ್ಕೊಂಡೇನಿ. ಟೇಸ್ಟ್ ಚಲೋ ಆಗ್ತೈತೆ ಅಂತ. ಮತ್ತು ಮೇನ್ ಏನಂದ್ರೆ, ಸ್ವಲ್ಪ ಇವತ್ತು ಕರಿಬೇವು ಕೊತ್ತಂಬರಿ ಖಾಲಿಯಾಗಿಬಿಟ್ಟಿತ್ತು. ಕರಿಬೇವು ಕೊತ್ತಂಬರಿ ಯಾವಾಗಲೂ ಸ್ಟಾಕ್ ಒಳಗೆ ಇಟ್ಕೊಂಡು ಬಿಟ್ಟಿರ್ತೀನಿ. ಒಂದೊಂದು ಸಾರಿ ಖಾಲಿ ಆದ್ರೆ ಕರಿಬೇವು ಇಲ್ಲ ಕೊತ್ತಂಬರಿ ಒಂದು ಖಾಲಿ ಆಗಿರ್ತೈತಿ. ಇವತ್ತು 2 ಖಾಲಿ ಆಗಿದ್ದಾವೆ. ಹಾಗಾಗಿ ತೊಗೊಂಬರ್ಬೇಕು. ಆಮೇಲೆ ಸಕ್ಕರೆ, ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೇನಿ. ನಾನು ಯಾವಾಗಲೂ ಕರಿಬೇವು ಕೊತ್ತಂಬರಿನ ಖಾಲಿ ಆಗಕ್ಕೆ ಬಿಡೋಂಗಿಲ್ಲ. ನೋಡ್ರಿ, ಎಲ್ಲ ಖಾಲಿ ಆಗಿಬಿಟ್ಟೈತಿ ಈ ಸಾರಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊ ಹಾಕಿ ಕಾಯಿಪಲ್ಯ ಎಲ್ಲ ಲೈಟಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಸಾಫ್ಟ್ ಆಗೋವರೆಗೂ. ನಮ್ಮ ಮನೆಯೊಳಗೆ ಉಪ್ಪಿಟ್ಟು ಅಂದ್ರೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ. ರವೆ ಉಪ್ಪಿಟ್ಟಾಗಲಿ ಶಾವಿಗೆ ಉಪ್ಪಿಟ್ಟಾಗಲಿ 2.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡೆ ನಾನು. ಇಷ್ಟ ಆದರೆ ಸಾಕು, ಎಲ್ರಿಗೂ ಕರೆಕ್ಟ್ ಆಗಿಬಿಡ್ತೈತಿ. ಇದಕ್ಕಿಂತ ಜಾಸ್ತಿ ನೀರು ಹಾಕಿಬಿಟ್ರೆ ಶಾವಿಗೆನೂ ಜಾಸ್ತಿ ಆಗಬೇಕು, ಉಪ್ಪಿಟ್ಟು ಜಾಸ್ತಿ ಆಗಿಬಿಡ್ತೈತಿ. ಈಗ ನೀರು ಕುದಿ ಬಂದಮೇಲೆ ನಾನು ನೀರಿಗೆ ಎಷ್ಟು ಹಿಡಿತೈತಲ್ಲ ಅಷ್ಟು ಶಾವಿಗೆ ನೋಡ್ಕೊಂಡು ಹಾಕಿರ್ತೀನಿ. ನೀರು ಥರ ಆಗಬಾರ್ದು ಶಾವಿಗೆ. ಕುದ್ಮೇಲೆ ಇನ್ನೂ ನೀರಾಗಿಬಿಡ್ತೈತಿ. ಸ್ವಲ್ಪ ಗಟ್ಟಿನೇ ಇರಬೇಕು, ಸ್ವಲ್ಪ ನೀರಿನ ಅಂಶ ಇರಬೇಕು. ಅಷ್ಟು ಬಿಟ್ಟು ನಾನು ಶಾವಿಗೆ ಹಾಕಿರ್ತೀನಿ. ನೋಡ್ರಿ, ಇಷ್ಟು ಶಾವಿಗೆ ಹಾಕಿದೆ ನಾನು. ಭಾಳ ನೀರಾಗಿಬಿಟ್ಟು ತಿನ್ನೋಕ್ಕಾಗಂಗಿಲ್ಲ, ಒಂಥರ ಪಾಯಸದ ಥರ ಆಗಿಬಿಟ್ಟಿರ್ತೈತಿ. ಸೊ ಒಂದು ಅಳತೆ ಮೇಲೆ ಹಾಕಿರ್ತೇನೆ ನಾನು ಯಾವಾಗಲೂ. ಈಗ ಚೆಂದಾಗೆ ಕುದಿಯಾಕೆ ಬಿಡಬೇಕು. ಒಂದು ಮುಚ್ಚಳ ಮುಚ್ಚಿ ಸಣ್ಣ ಉರಿ ಒಳಗೆ. ಸ್ವಲ್ಪ ನೀರಿನ ಅಂಶ ಇದ್ದರೆ ಸಾಕು, ಉದ್ರಾಗ್ತೈತೆ ಶಾವಿಗೆ ಉಪ್ಪಿಟ್ಟು. ಈಗ ನೋಡ್ರಿ, ಒಂದು 5 ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಬೇಯಿಸ್ಕೊಂಡೈತೆ ಉಪ್ಪಿಟ್ಟನ್ನ. ನಿಮ್ಗೆ ನೋಡಿದ್ರೇ ಗೊತ್ತಾಗತ್ತಿರ್ಬೋದು ಉದ್ರು ಬಂದತ್ತೆ ಅಂಥೇಳಿ. ಈಗ ಲಾಸ್ಟ್ ಒಳಗೆ ಕೊತ್ತಂಬರಿ ಹಾಕಬೇಕಾಗಿತ್ತು. ಕೊತ್ತಂಬರಿ ಖಾಲಿ ಆಗಿದ್ದರಿಂದ ಜಸ್ಟ್ ಇಷ್ಟೇ ನೋಡಿರಿ, ಉಪ್ಪಿಟ್ಟು ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ಅಂತ ನಾನು ಆಲ್ರೆಡಿ ಭಾಳ ಸರಿ ಹೇಳಿದ್ದೀನಿ. ಅವ್ರಿಗೆ ಯಾವಾಗ ಕೊಟ್ಟರು ತಿಂತಾರೋ, ಅಷ್ಟು ಇಷ್ಟಪಡ್ತಾರೆ ನೋಡಿರಿ. ಈಗ ನಂದು ಗ್ರೀನ್ ಟೀ ಕುಡಿಯೋ ಪ್ರೋಗ್ರಾಮ್ ನಡೆದಿತ್ತು. ಎಲ್ಲರೂ ಟೀ ಕಾಫಿ ಕುಡಿತಾರೋ. ನನಗೆ ಹೆಚ್ಚಾಗಿ ರೂಢಿ ಇರೋದಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೇನೆ, ಇಲ್ಲ ಅಂದ್ರೆ ಗ್ರೀನ್ ಟೀ ಕುಡಿತಿರ್ತೀನಿ. ಒಟ್ಟಿನಲ್ಲಿ ಖಾಲಿ ಹೊಟ್ಟೆಯೊಳಗಂತೂ ಬಿಸಿನೀರಾದರೂ ಕುಡಿತಿರ್ತೀನಿ. ಮತ್ತು ನಿನ್ನೆ ಚಿಂಟುಗೆ ನಾನು ಸ್ವಲ್ಪ ಬರೆದು ಕೊಟ್ಟಿದ್ನಿ ಕ್ವಶನ್ಸ್ನ. ಹೆಂಗೆ ಬರ್ದಾನು ಏನಂತ ನೋಡೇ ಇರಲಿಲ್ಲ. ಸೊ ಹೆಂಗೂ ಫ್ರೀ ಇದ್ನಲ್ಲ, ಒಂದೊಂದೇ ಆನ್ಸರ್ನ ಚೆಕ್ ಮಾಡಕತ್ತಿದ್ನಿ. ಹಿಂದಿ ಮತ್ತು ಕನ್ನಡ ನಾನು ಕಂಪಲ್ಸರಿ ರೈಟಿಂಗ್ ಅವ್ನು ಕೊಟ್ಟಿರ್ತೀನಿ. ಏನು ಮಿಸ್ಟೇಕ್ ಮಾಡ್ಯಾನ ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲ ಅಂದ್ರೆ ಇಲ್ಲಿ ಕರೆಕ್ಟಾಗಿ ಆನ್ಸರ್ ಹೇಳಿರ್ತಾನೋ, ಅಲ್ಲಿ ಗ್ರಾಮರ್ ಮಿಸ್ಟೇಕ್ ಭಾಳ ಮಾಡಿಬಿಟ್ಟಿರ್ತಾನೆ ಚಿಂಟು. ನಮ್ಮ ಮನೆಯವ್ರು ಕೂಡ ನೈಟ್ ಶಿಫ್ಟ್ ಇತ್ತು. ಚಿಂಟು ಮತ್ತು ನಮ್ಮ ಮನೆಯವ್ರಿಬ್ಬರೂ ನಿದ್ದೆ ಮಾಡತ್ತಾರೆ ಇನ್ನೂ. ಮತ್ತು ಇನ್ನೇನಿಲ್ಲ, ಶುಕ್ರವಾರ ಎಲ್ಲ ಎಕ್ಸಾಮ್ ಮುಗಿತಾವೆ ಚಿಂಟುಂದು. ಸ್ವಲ್ಪ ನಾನು ಫ್ರೀ ಅಂತ ಹೇಳ್ಬೋದು ಅವತ್ತಿಂದ. ಹಾಗೆ ಫ್ರೆಂಡ್ಸ್ ನೋಡ್ರಿ, 8:15 ಚಿಂಟು ಎದ್ದಾನು. ಈ ಕಡೆ ಟರ್ನಾಗು. ಗುಡ್ ಮಾರ್ನಿಂಗ್ ಚಿಂಟು. ನಾಷ್ಟ ಎಲ್ಲ ಆದಮೇಲೆ ಚಿಂಟು ನಿನ್ನ ನೆಕ್ಸ್ಟ್ ಓದಿಸ್ಬೇಕು. ಹೌದಿಲ್ಲ ಚಿಂಟು? ಓದಕ್ಕೆ ರೆಡಿಯಾಗಿ ನಾಷ್ಟ ಮಾಡಿ ಬ್ರಷ್ ಮಾಡಿ. ಹೆಂಗೆ ಉಪ್ಪಿಟ್ಟ? ಚಲೋ ಆಗೈತೆ. ನಮ್ಮ ಚಿಂಟು ಇಲ್ಲದ ನೋಡ್ರಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಟೈಮು ಈಗ 10:30. ನಮ್ಮ ಚಿಂಟುನ ಓದ್ಸಾಕತ್ತೇನೆ. ನಾಷ್ಟ ಮಾಡಿಂದು ಏನೂ ಎಕ್ಸ್ಟ್ರಾ ಕೆಲಸ ಮಾಡಿಲ್ಲ, ಯಾಕಂದ್ರೆ ಕನ್ನಡ ಐತಿ ನಾಳೆ. ಇವತ್ತು ಅವನಿಗೆ ಸ್ಟಡಿ ಹಾಲಿಡೇ ಇರೋದ್ರಿಂದ ಬರೀ ಕನ್ನಡನೇ ನೋಡಿರಿ. ನಾಳೆ ಕನ್ನಡ ಇರೋದ್ರಿಂದ ಇನ್ನು ಲಾಸ್ಟ್ ಶುಕ್ರವಾರ ಇನ್ನಿರೋದು ಯಾವುದಪ್ಪ ಅಂದ್ರೆ ಇಂಗ್ಲೀಷ್ ಅಂತ ಹೇಳ್ತಾನೆ ಚಿಂಟು. ಇಂಗ್ಲೀಷ್ ಐತಿ. ಮತ್ತು ಇಂಗ್ಲೀಷು EVS ಇವೆಲ್ಲ ಏನಾಗ್ತೈತಿ, ಡೈರೆಕ್ಟಾಗಿ ಓದ್ಸ್ಕೊತ ಹೋಗ್ತೀನಿ. ಕನ್ನಡ ಏನು ಮಾಡ್ತೀನಿ,
ಒಂದು ಕ್ವಶನ್ ಆನ್ಸರ್ ಕೇಳೋದು ಮತ್ತು ಅಲ್ಲೇ ಬರ್ಸೋದು, ಏನಾದರೂ ಒತ್ತು ದೀರ್ಘ ಆ ಥರ ಮಿಸ್ಟೇಕ್ ಮಾಡ್ತಿರ್ತಾನೆ. ಹಾಗಾಗಿ ಕನ್ನಡ ಮತ್ತು ಹಿಂದಿನ ನಾನು ಬರ್ಸ್ತಿರ್ತೀನಿ. ಲಾಸ್ಟ್ ಬ್ಲಾಗ್ ಒಳಗೆ ಹೇಳಿದ್ನಿ. ಕೆಲಸ ಭಾಳ ಐತೆ ನೋಡಿರಿ ಇವತ್ತು. ಓದಿಸೋದು ಇನ್ನೇನು ಎಕ್ಸ್ಟ್ರಾ ಕೆಲಸ ಇಟ್ಕೊಂಡಿಲ್ಲ ನಾನು. ಅವನು ಓದಿಸೋದು ಒಂದೇ ಇವತ್ತಿನ ಟಾರ್ಗೆಟು. ಎಕ್ಸ್ಟ್ರಾ ಇನ್ನೇನು ಮಾಡಲೇಬಾರ್ದು ಅಂತ ಅಂದ್ಕೊಂಡೀನಿ. ಒಂದು ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ಮಾಡ್ಕೋಬೋದು. ಮೇನ್ ಎಕ್ಸಾಮ್ ಇಂಪಾರ್ಟೆಂಟ್ ಅಂಥೇಳಿ ಏನಿಲ್ಲ, ನಾಷ್ಟ ಮಾಡೀನಿ, ಈಗ ಓದ್ಸ್ಕೊಂಡು ಕೂತ್ಕೊಂಡೀನಿ. ಇನ್ನೇನು ಎಕ್ಸ್ಟ್ರಾ ನಾನು ಮನೆ ಕೆಲಸ ಅಂತ ಏನು ಹಿಡಿಯೋದೇ ಇಲ್ಲ. ಅಡುಗೆ ಒಂದು ಮಾಡ್ಬೇಕಂತ ಅಂದ್ಕೊಂಡೇನೆ ಅಷ್ಟ. ನಿಂಗೆ ಕನ್ನಡ ಇಷ್ಟ ಆಗತ್ತೆ ಚಿಂಟು? ಕನ್ನಡ ಇಷ್ಟ ನಿಂಗೆ? ಇಷ್ಟ? ಎಲ್ಲ ಕರೆಕ್ಟಾಗಿ ಹೇಳ್ತಾನೆ. ಸ್ವಲ್ಪ ಕೆಲವೊಮ್ಮೆ ಒತ್ತು ಕೊಂಬು ಆ ಥರ ಮಿಸ್ಟೇಕ್ ಮಾಡ್ತಿರ್ತಾನೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಸತ್ತೆ ನೋಡ್ರಿ. ಇನ್ನು ಸಂಜೆವರೆಗೂ 7 ಲೆಸನ್ ಅದಾವೆ. ಪ್ರತಿಯೊಂದನ್ನು ಓದಿಸಿ ಬರೆಸಿ, ಗ್ರಾಮರ್ನೂ ಅಷ್ಟೇ, ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಮೇನ್ ಇಂಪಾರ್ಟೆಂಟು ಟೆಕ್ಸ್ಟ್ ಬುಕ್ ಓದಿಸ್ಬೇಕು. ಶ್ರೇಯಸ್ಸನ್ನು ಓದಿಸ್ತಿದ್ನಿ. ಅವನು 6ವರೆಗೂ ಓದಿಸಿದೆ ನಾನು. ಆಮೇಲೆ ಅವನೇ ಓದೋಕ್ಕೆ ಶುರು ಮಾಡ್ದೆ. ಈಗ ಇವನು 5th. ನೋಡ್ಬೇಕು ಇವನ್ನ ಎಷ್ಟು ವರ್ಷ ಓದಿಸ್ತಾನೆ, ಎಲ್ಲಿವರೆಗೂ ಓದಿಸ್ತಾನೆ ಅನ್ನೋದು ಗೊತ್ತಿಲ್ಲ ಇನ್ನು. ಆಮೇಲೆ ಪ್ರತಿ ಸಾರಿ ನನ್ನದೇ ಎಕ್ಸಾಮ್ ಬಂತು, ಟೆಸ್ಟ್ ಬಂತು ಅನ್ನೋ ಫೀಲಿಂಗ್ ಅನಿಸ್ತದೆ ನನಗೆ ಈಗ ಓದಿಸ್ಬೇಕಾದ್ರೆಲ್ಲ. ಯಾಕಂದ್ರೆ ಒಂಚೂರು ಮಿಸ್ಟೇಕ್ ಆದರೂ ತಲೆನೋವು ಬಂದಂಗೆ ಆಗ್ತಿರ್ತೈತೆ. ಓದಿಸಿ ಅದನ್ನು ಸರಿ ಮಾಡಿಸಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡ್ರಿ ಈಗ ಟೈಮು ಆಲ್ಮೋಸ್ಟು 1 ಗಂಟೆ ಆಗೈತಿ. ಹೇರ್ ಸಾಕು ಓಪನ್ ಮಾಡಿದಾರಪ್ಪ ಅಂತ ನಿಮ್ಗೆ ಅನ್ಸತ್ತಿರ್ಬೋದು. ಜಸ್ಟ್ ನಾನು ಪಾರ್ಲರ್ಗೆ ಹೋಗಿದ್ದೆ. ಫುಲ್ ಹೇರ್ ಹೆಂಗಾಗಿತ್ತಂದರೆ, ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ನಲ್ಲ, ಹಾಗಾಗಿ ಸ್ವಲ್ಪ ಏರಪೇರಿ, ಒಂದು ಕರ್ಲಿ, ಒಂದು ಸ್ಟ್ರೇಟ್ ಅನ್ನೋ ಥರ ಆಗಿತ್ತು. ತುಂಬ ಆಡ್ ಅನ್ಸತ್ತಿತ್ತು ಹೇರ್. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದು ಭಾಳ ದಿವಸ ಆಗಿತ್ತು. ಹೆಚ್ಚು ಕಮ್ಮಿ ಒಂದು 7 ರಿಂದ 8 ತಿಂಗಳಾಗಿತ್ತು ಅಂತ ಹೇಳ್ಬೋದು ನಾನು ಹೇರ್ ಕಟ್ ಮಾಡಿಸಿ. ಸ್ವಲ್ಪ ಉದ್ದ ಕೂದಲಂದ್ರೆ ನಂಗೆ ಭಾಳ ಇಷ್ಟ. ಉದ್ದ ಬರಲಿ ಅಂದ್ಕೊಂಡು, ಆದರೆ ಯಾಕೋ ತುದಿ ಭಾಳ ಒಂಥರ ಓವರ್ ಆಗಿಬಿಟ್ಟಿದ್ವು. ಎಲ್ಲ ಒಂಥರ ಇಲ್ಲಿ ಸ್ಮೂತ್ನಿಂಗ್ ಮಾಡಿಸಿರೋ ಥರ ಇಲ್ಲಿ ಮೇಲ್ಗಡೆ ಕರ್ಲಿ ಆಗಿದ್ವು. ಸೊ ಕೂದಲು ವಿಚಿತ್ರವಾಗಿ ಕಾಣಿಸಾಕತ್ತಿದ್ವು. ಸೊ ಫೈನಲಾಗಿ ಇಷ್ಟು ಮಾಡಿಸ್ಕೊಂಡು 1-2 ಇಂಚ್ ಅಷ್ಟೇ ಮಾತ್ರ ನಾನು ಹೇರ್ ಕಟ್ ಮಾಡೋಕ್ಕೆ ಹೇಳಿದ್ನಿ. ನಂಗೆ ಉದ್ದ ಕೂದಲು ಅಂದ್ರೆ ಭಾಳ ಇಷ್ಟ. ಶಾರ್ಟ್ ಮಾಡಿಸಿದ್ರೆ ಏನಾಗ್ತೈತಿ, ಒಂದೊಂದು ಸಾರಿ ಈ ಹಬ್ಬದೊಳಗೆ ಫಂಕ್ಷನ್ಯಾಗ ಮಲ್ಲಿಗೆ ಹೂವು ಮುಡ್ಕೊಳ್ಳೋದಂದ್ರೆ ನಂಗೆ ಭಾಳ ಇಷ್ಟ. ಆ ಟೈಮ್ನಾಗ ನಾನು ಮಿಸ್ ಮಾಡ್ಕೊತೀನಿ, ಕೂದಲ ಉದ್ದಿರಬೇಕಾಗಿತ್ತಲ್ಲಪ್ಪ ಅಂತ. ಸೊ ಹಾಗಾಗಿ ಫುಲ್ ಉದ್ದಾನೂ ಇಲ್ಲ, ಶಾರ್ಟು ಇಲ್ಲ ಅನ್ನೋ ಥರ ಇಷ್ಟು ಮಾಡಿಸ್ಕೊಂಡು ಬಂದೇನಿ. ಸೊ ಈ ರೀತಿ ಆಗೈತೆ ನೋಡ್ರಿ ಹೇರ್ ಕಟ್. ಯು ಶೇಪ್ ಒಳಗೆ ಮಾಡ್ತೀನಿ. ಜಸ್ಟ್ ಒಂದು ಸ್ವಲ್ಪ 2 ಸೀರೆಗಳು ಅದಾವು. ಲಾಸ್ಟ್ ಸೆಮಿ ಕ್ರೇಪ್ ಒಳಗೆ ಒಂದು 3 ಪೀಸ್ ಉಳಿದಾವು. ಸೊ ಈ 3 ಸೀರೆನ ನಾನು ಡಿಸ್ಕೌಂಟ್ ಒಳಗೆ ಕೊಡ್ಬೇಕು ಅಂದ್ಕೊಂಡೇನಿ. ಈ ಥರ 1-2 ಪೀಸ್ ಇದ್ದಾಗ ಖಾಲಿ ಮಾಡಲೇಬೇಕಾಗ್ತೈತಿ. ಹಾಗಾಗಿ ಡಿಸ್ಕೌಂಟ್ ಒಳಗೆ ಕೊಟ್ಟು ನಾನು ರೀಸ್ಟಾಕ್ ಮಾಡಿಸ್ತಿರ್ತೇನೆ. ಸೊ ಆಲ್ರೆಡಿ ಇದೇ ಪ್ಯಾಟರ್ನ್ ಒಳಗನೆ ತೊಗೊಂಡಾರು, ತುಂಬ ಜನ ತೊಗೊಂಡ್ರಿ. ಅದ್ರೊಳಗೆ ಎಲ್ಲ ಖಾಲಿ ಆಗಿದ್ದಾವೆ. ಜಸ್ಟ್ 3 ಕಲರ್ ಉಳಿದಾವು. ಸೊ ಯಾರ್ಯಾರಿಗೆಲ್ಲ ಇಷ್ಟ ನೋಡಿರಿ, ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಇದನ್ನು ನಾನು 1550 ರೂಪಾಯಿ ಕೊಟ್ಟಿದ್ನಿ, ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸು. ಈಗ ಆಫರ್ ಒಳಗೆ 1400 ರೂಪಾಯಿ ಕೊಡತ್ತೇನೆ. ಯಾರಿಗೆಲ್ಲ ಇಷ್ಟ ನೋಡ್ಕೋರಿ, ಒಂದು ಸಾರಿ ಡೀಟೇಲಾಗಿ ನೋಡಿಕೊಂಡು ವಾಟ್ಸಪ್ ಮಾಡಿರಿ. ಸ್ಕ್ರೀನ್ಶಾಟ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ. ಡೆಲಿವರಿ ಚಾರ್ಜಸ್ ಇರೋದಿಲ್ಲ, ಫ್ರೀ ಡೆಲಿವರಿ. ಸೊ ಮೊದಲೇ ಸಾರಿ ಯಾವ ರೀತಿ ಅಂತ ತೋರಿಸ್ತೇನೆ ನಾನು ನಿಮಗೆ. ನೋಡ್ರಿ, ಬ್ಲೂ ಕಲರ್ಗೆ ಮೆಂತ್ಯ ಎಲ್ಲೋ ಬಂದೈತಿ. ಫುಲ್ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಅಂದಮೇಲೆ ಒಂದಕ್ಕಿಂತ ಒಂದು ಚೆಂದ ಇರ್ತಾವೆ. ಇದ್ರೊಳಗೆ ವೆರೈಟಿ ಇದ್ದೇ ಇರ್ತಾವೆ. ಇದನ್ನು ಕೂಡ ನಾನು ರೀಸ್ಟಾಕ್ ಮಾಡಿಸಿದ್ನಿ. ಬಾರ್ಡ್ರ್ ಈ ರೀತಿ ಬಂದೈತೆ ನೋಡ್ರಿ. ಹಾಗೆ ಸೆರಗು ಯಾವ ರೀತಿ ಬಂದೈತೆ ಅಂತ ತೋರಿಸ್ತೇನೆ ನಾನು ನಿಮಗೆ. ಆಲ್ರೆಡಿ ತೋರಿಸಿದ್ದೇನೆ. ಈಗ ಯಾರಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ಅಂಥೇಳಿ ಒಂದು ಸಾರಿ ಮತ್ತೆ ತೋರಿಸತ್ತೇನೆ ನೋಡಿರಿ. ಇದು ಸೆರಗು. ಈ ರೀತಿ ಬರ್ತೈತಿ. ಬಾರ್ಡರ್ ಯಾವ ರೀತಿ ಐತಲ್ಲ ಅದೇ ರೀತಿ ಸೆರಗು. ಹಾಗೆ ಬ್ಲೌಸ್ ಪೀಸ್ ಸೇಮ್ ಇದೇ ಕಲರ್ ಒಳಗೆ ಬರ್ತೈತಿ. ಸೊ ಬ್ಲೌಸ್ ಪೀಸ್ ನೋಡ್ರಿ, ಇದು ಸೆರಗು ನೋಡ್ರಿ. ಇದು ಯಾರಿಗೆಲ್ಲ ಈ ಕಲರ್ ಒಳಗೆ ಇಷ್ಟ ಆಗ್ತೈತಲ್ಲ ಸ್ಕ್ರೀನ್ಶಾಟ್ ತೆಗೀರಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿರಿ. 1400 ರೂಪೀಸು, ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ.
ಹಾಗೆ ನೆಕ್ಸ್ಟ್ ಕಲರು ಡಾರ್ಕ್ ಬ್ಲೂಗೆ ರಾಮ ಗ್ರೀನ್ ಬಂದೈತಿ. ಇವೆಲ್ಲ ನಾನು ತುಂಬ ಸಾರಿ ರೀಸ್ಟಾಕ್ ಮಾಡಿಸಿದ್ದೀನಿ. ಆಲ್ರೆಡಿ ತೊಗೊಂಡಿರ್ತೀರಿ, ನಿಮ್ಗೆ ಗೊತ್ತೈತಿ ಕೆಲವರಿಗೆಲ್ಲ ತೊಗೊಂಡವ್ರಿಗೆ. ಈ ಕಲರ್ ಕಾಂಬಿನೇಷನ್ ಕೂಡ ಭಾಳ ಮಸ್ತ್ ಬಂದೈತಿ. ಸೊ ಇದಕ್ಕೂ ಪಲ್ಲು ಈ ರೀತಿ, ಹಾಗೆ ಬ್ಲೌಸ್ ಪ್ಲೇನ್ ಒಳಗೆ ಬರ್ತದೆ. ಬ್ಲೌಸ್ ಇದಕ್ಕೆ ಎಲ್ಲದಕ್ಕೂ ಅಷ್ಟೇ, ಮೂರಕ್ಕೂ ಪ್ಲೇನ್ ಬ್ಲೌಸು ಮತ್ತು ಪಲ್ಲು ಈ ರೀತಿ ಬರ್ತೈತಿ. ಹಾಗೆ ಯಾರಿಗೆಲ್ಲ ಈ ಕಲರ್ ಕಾಂಬಿನೇಷನ್ ಒಳಗೆ ಇಷ್ಟ ಆಗ್ತೈತಲ್ಲ, ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಕಲರು ಎಲ್ಲ ಲೇಡೀಸ್ಗೂ ಫೇವ್ರೇಟ್ ಕಲರು. ಮೇನ್ ನನಗಂತೂ ಭಾಳ ಇಷ್ಟ ಪಿಂಕ್ ಕಲರ್. ಅಂದ್ರೆ ಪಿಂಕ್ಗೆ ಬಾಟಲ್ ಗ್ರೀನ್ ಬಂದೈತಿ. ಇದಕ್ಕೂ ಕೂಡ ಸೇಮ್ ಪ್ಯಾಟರ್ನ್, ಆದರೂ ಕೂಡ ನಾನು ಓಪನ್ ಮಾಡಿ ತೋರಿಸ್ತೇನೆ, ಡೌಟ್ ಬೇಡ, ಒಂದು ಸಾರಿ ಕ್ಲಿಯರಾಗಿ ನೋಡ್ಕೊಂಬಿಡ್ಲಿ ಅಂತ. ಬ್ಲೌಸ್, ಇದು ಸೆರಗು, ಹಾಗೆ ಬ್ಲೌಸ್. ಒಳ್ಳೆ ಕಾಂಬಿನೇಷನ್ ಇದು. ಭಾಳ ಜನ ಇದನ್ನು ತೊಗೊಂಡಿದ್ದೀರಿ, ಹಾಗಾಗಿ ನಾನು ಭಾಳ ಸಾರಿ ರೀಸ್ಟಾಕ್ ಮಾಡಿಸಿದ್ನಿ. ಸೊ ಹಾಗಾಗಿ ಒಂದೊಂದು ಕಲರ್ ಉಳ್ಕೊಂಡವು. ಒಂದೊಂದು ಕಲರ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಅದ ನೋಡ್ರಿ. ಯಾರಿಗೆಲ್ಲ ಈ ಕಲರ್ ಕಾಂಬಿನೇಷನ್ ಒಳಗೆ ಇಷ್ಟ ಆಗ್ತಿತ್ತಲ್ಲ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ. ಹಂಗೆ ನೋಡ್ರಿ, ಈಗ ಮಧ್ಯಾಹ್ನ 1:30 ಆಗೈತಿ. ಮಳೆ ಬರೋ ಥರ ಅನ್ಸತ್ತಿತ್ತು. ಆಲ್ರೆಡಿ ನಾನು ಬೆಳಗ್ಗಿನ ಅರ್ವಿ ವಾಶ್ ಮಾಡಿ ಹಾಕಿದ್ನಿ. ಇನ್ನು ಇದು ಹಸಿಯಾಗಿಬಿಡ್ತಾವೆ. ಒಮ್ಮೆ ಮಳೆ ಬಂದುಬಿಟ್ರೆ ನಾನು ಕೆಳಗಡೆ ಫ್ಲೋರಿಂದ ಮೇಲೆ ಟೆರೆಸಿಗೆ ಬರೋ ಅಷ್ಟೊತ್ತಿಗೆ ಮತ್ತೆ ಹಸಿಯಾಗಿಬಿಟ್ಟಿರ್ತಾವೆ. ಹಾಗಾಗಿ ತಕ್ಕೊಂಡಿಟ್ರಾಯ್ತು ಅಂದ್ಕೊಂಡು ತೆಗ್ಯಾತಿದ್ನಿ. ನೋಡ್ರಿ, ಸಂಜೆ ಆದಂಗೆ ಅನ್ಸತ್ತೈತಿ ವಾತಾವರಣ. ಮತ್ತು ಅದ್ರ ಜೊತೆ ಭಾಳ ಜನ ಕೇಳ್ತಿರ್ತೀರಿ, ಶ್ರೇಯಸ್ದು ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಎಷ್ಟಾಯಿತು ಅಂತ. ಅವನದು CET ಒಳಗೆ ಸೀಟ್ ಸಿಕ್ಕಿರೋದ್ರಿಂದ 1 ವರ್ಷದ್ದು 1,13,000 ಆಯಿತು. ಮತ್ತು ಕಾಲೇಜ್ ಫೀಸು 20,000 ಆಯಿತು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅವ್ರನ್ನ ಕೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೂ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ ಎಷ್ಟಾಯಿತು ಅಂಥೇಳಿ. CET ಇಲ್ಲ ಅಂದರೆ ಮತ್ತು ಎಕ್ಸ್ಟ್ರಾ ಡೊನೇಷನ್ ಅದು ಅಂದರೆ ಭಾಳ ಆಗಿಬಿಡ್ತೈತಿ. CETಯಿಂದ ಸ್ವಲ್ಪ ಕಮ್ಮಿಗೆ ಸಿಕ್ಕತ್ತೆ ಅಂತ ಹೇಳ್ಬೋದು. ಮತ್ತು ಅವನದು ಕಾಲೇಜ್ ಶುರು ಆಯಿತು. ಅವನಿಗೂ ಎಷ್ಟು ಒಂದು 4-5 ತಿಂಗಳಾಯಿತು ಏನೋ ಮನೇಲೇ ಇದ್ದ. ಬೋರ್ ಆಗಿಬಿಟ್ಟಿತ್ತು ಅವನಿಗೆ. ಯಾವಾಗ ಕಾಲೇಜ್ ಶುರು ಆಗುತ್ತೋ ಏನೋ ಅನ್ನೋ ಥರ ಅನ್ಸತ್ತಿತ್ತು ಅವ್ನಿಗೆ ಮನ್ಯಾಗ. ಈಗ ಅವನಿಗೂ ಒಂಥರ ಚೇಂಜ್ ಅನ್ಸತ್ತೈತಿ. ಡೈಲಿ ಖುಷಿಯಾಗಿ ಹೊಂಟಾನಂತ ಹೇಳ್ಬೋದು. ಮತ್ತು ಅವನಿಗೆ ನಾನು ಅಡ್ವಾನ್ಸಾಗಿ ಹೇಳಿದ್ದೇನೆ, ಇನ್ನೂ ಸೀರಿಯಸ್ಸಾಗಿ ಸ್ಟಡಿ ಮಾಡಲೇಬೇಕು, ನಿಂದು ಇಷ್ಟು ದಿವಸ ಎಲ್ಲ ರೆಸ್ಟ್ ಆಯಿತು, ಇನ್ನು ನೀನು ಡೈಲಿ ಅವತ್ತಿಂದ ಅವತ್ತೇ ಎಲ್ಲ ಓದ್ತಾ ಇರಬೇಕು, ಮತ್ತು ಎಲ್ಲ ಪ್ರಿಪೇರ್ ಆಗ್ತಿರ್ಬೇಕು. ಒಂದೇ ಸಾರಿ ಎಕ್ಸಾಮ್ ಬಂದಮೇಲೆ ಆಗೋದಿಲ್ಲ ಅಂತ ಅದನ್ನೇ ಹೇಳ್ತಾ ಇರ್ತೇನೆ. ಇಷ್ಟು ನೋಡಿರಿ, ಶ್ರೇಯಸ್ಸನ್ ಕಾಲೇಜದು 1 ವರ್ಷದ ಫೀಸು. ಮತ್ತು ಮನೆ ಹತ್ರನೇ ಒಂದು ಕಾಲೇಜು. ತುಂಬ ಜನ ಕೇಳ್ತಿರ್ತೀರಿ ಎಲ್ಲೈತಿ ಒಂದು ಕಾಲೇಜು ಅಂತೇಳಿ. ಭಾಳ ಹತ್ರ, ನಮ್ಮ ಮನೆಗೂ ಒಂದು ಕಾಲೇಜಿಗೂ 5 to 7 minutes ಅಷ್ಟೇ ಡಿಸ್ಟೆನ್ಸು ಬೈಕ್ ಮೇಲೆ ಹೋದ್ರೆ. ಮತ್ತು 1 hour ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಬ್ರೇಕ್ ಕೂಡ ಕೊಟ್ಟಿರ್ತಾರೆ. ನಾನು ಮನೆಗೆ ಬಾ ಅಂತ ಹೇಳ್ತಿರ್ತೇನೆ. ಅವನು ಇಲ್ಲ ನಾನು ಅಲ್ಲೇ ಕ್ಯಾಂಟೀನ್ ಒಳಗೆ ತಿಂತೇನೆ ಅಂತ ಜಸ್ಟ್ ಈಗ ಕ್ಯಾಂಟೀನ್ ಒಳಗೆ ತಿನ್ನತ್ತಾನು. ಮತ್ತು ಚಿಂಟುನೂ ಸ್ಕೂಲ್ಗೆ ಲಂಚ್ ಬಾಕ್ಸ್ ಇಲ್ಲಲ್ಲ, ಹಾಗಾಗಿ ನಾನು ಹೋಗಲಿ ಅಂತ ಸುಮ್ಮನಾಗಿದ್ದೀನಿ. ಅವ್ನು ಸ್ಕೂಲ್ ಶುರು ಆದಮೇಲೆ ಮತ್ತೆ ಇಬ್ರಿಗೂ ಸೇರಿನೇ ಲಂಚ್ ಬಾಕ್ಸ್ ಕೊಡಬೇಕು ಅಂತ ಅಂದ್ಕೊಂಡೇನಿ.